ಹಿಂದಿನ ಕಾಲ ಬಾಳ ಚಲೋ ಇತ್ತು ಹಿಂದಿನ ಕಾಲ ಬಾಳ ಚಲೋ ನಾವು ಮುಂಜಾನೆ ಇದು ತೋಳ್ಳಿ ಅಂದ್ರ ಅದು ಬರಲಿ ಸಂಗವ ಎಲ್ಲಿದ್ಯಾ ಅವನ ಯಪ್ಪ ಯಪ್ಪ ನನ್ನಡದಪ್ಪ ಎಲ್ಲಿ ಸಂಗವ ಹಿಂಗ ಮಾಡ್ಬೇಡ ಯವ ಯಾಕ ಏನಾಗ್ಯದ ಯವ್ವ ಸಂಗವ ಯಾಕೆ ಕಳ್ತೀಯ ಯವ್ವ ನಾ ಇರತಕ್ಕ ಯಾಕೆ ಕುದಿ ಮಾಡ್ತಿ ಇನ್ನು ಅವನ ಚಲೋ ಗಂಡನ ಹುಡುಕಿಯಾಡಿಲೆ ಮದುವೆ ಮಾಡ್ತ ಕುದಿ ಮಾಡಬೇಡ ಅದಿರ್ಲಿ ಏನಾಗದ ಸಂಗವ ಬೆಳಗಿಂದ ನನ್ನ ಹೊಟ್ಟಿ ಬಾಳ ನೋಸಾಕತ್ತೈತಿ ಹೊಟ್ಟಲ್ಲಿ ಕುಂದ್ರಾಕ ಆಗವಲ್ದು ಇಟ್ಟಲ್ಲಿ ನಿಂದ್ರಾಕ ಆಗವಲ್ದು ಕೆಟ್ಟ ಹೊಟ್ಟೆ ನೋಸಾಕತ್ತೈತಿಪ್ಪ ನಿನಗೊಂದು ಗಣೇಶ್ ಪೀಡೆ ಕೊಡ್ಲೇನು ಗಣೇಶ ಬಿಡಿ ಸೇದಿರ ಹೊಟ್ಟು ಹೋಗ್ತೈತೆಲ್ಲ ನೀನು ಅವನ ತಂದೆ ಹಂದೇನಿಲ್ಲ ಮಗನ ಬಿಡಿ ಸೇದು ಅಷ್ಟೇ ಅಲ್ಲ ಏನ ಸಂಗವ ನಿನ್ನ ಮಾತು ಖರೆ ಐತಿ ನಾನು ನಿನಗ ಮೊದಲೇ ಹೇಳಿನಿ ಯವ್ವ ಸಂಗವ್ವ ನನ್ನ ಮಗ ಫಕೀರ್ಯ ಮಸುಡಿಗ್ಯಾಗ ಪತ್ರ ಹೊಡ್ಕೊಂಡು ಕೂತಾನ ನಮ್ಮ ಮನೆ ಮುಂದೆ ಅವನಿಗೆ ನೋಡಿ ಉಣಾದು ತಿನ್ನೋದು ಮಾಡಬೇಡ ನೀ ಏನು ಕೇಳ್ತೀವನ ಮಾತ ಅವನಿಗೆ ನೋಡ್ಕೋತಿ ಹೋತಿ ಅವನಿಗೆ ನೋಡ್ಕೋತಿ ಬರ್ತಿ ಅದಕ್ಕೆ ನಿನ್ನ ಅವನಿನ ಹೊಟ್ಟೆ ನೋವು ಬಂದವ ನಡಿ ನಿನ್ನ ಅವನ ದವಾಖಾನೆ ಹೋಯ್ತು ನಡಿ ನಿನ್ನ ಅವನು ದವಾಖಾನಿಗೆ ಅವನು ಹುಡಿಯಲ್ಲಿ ಹಾಕತಾರ ಹುಡಿಯಲ್ಲಿ ಹಾಕತಾರ ಬೆಟ್ಟ ಕಳತಾರ ಹುಡಿಯಲ್ಲಿ ಹಾಕತಾರ ಊರ ಬೆಟ್ಟ ಕಳತಾರ ಹುಡಿಯಲ್ಲಿ ಹಾಕತಾರ ಊರ ಬೆಟ್ಟ ಕಳತಾರ ಹುಟ್ಟಿ ಏ ಅಪ್ಪ ಮಕ್ಕಳು ದಮ್ಮಲ್ಲಿ ಇಡ್ರು ಮಾರಾಯ ಏನ್ ನಿಕ್ಕವ್ ನಾವು ಏಳರದಾಗ ಅರ್ಧ ಹುಡ್ದವ್ರಂಗ ಮಾಡ್ತಿರಲ್ಲ ಅಯ್ಯಯ್ಯಯ್ಯಯ್ಯ ನೀ ತೀರ 9ರಾಗ ಮುಗಿಯಲ್ಲ ಹುಟ್ಟಿ ನೋಡಪ್ಪ ನೀನು ನೋಡ ಅಲ್ಲ ನಾವು ಈ ಮೂರರ ಹುಟ್ಟಿ ನಿನಗೆ ಹೆಂಗ್ ಗೊತ್ತ ನಾವು ಚಮಕಂಡ್ಯಾಗ ನೀನ್ ಇಲ್ಲಿಸಿ ಹೆಂಗ್ ಗೊತ್ತಿರ್ತೈತಿ ನೀರ್ ಆಟದಾಗೆ ನಮಗ್ ಗೊತ್ತಾಗ್ತೈತಿ ಮಾಡಬೇಕು ಬಂದಾಗ ಒಮ್ಮೆ ಒಂದೇ ಮಾಡಿಲ್ಲ ನಾವು ಸಿಕ್ಕಾಪಟ್ಟೆ ಮಾಡಿಲ್ಲ ಒಂದ ಮಾಡ ಆಗ್ಲಿಲ್ಲ ಮಾತಾಡ ಮುಂದಿಂದ ಛೇ 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 ಎಂತ ಸಾವ್ರಿ ಎಂತ ಸಾವು ಅಲ್ರಿ ಈ ದೇಶಕ್ಕೆ ಅನ್ನ ಹಾಕೋ ರೈತನ ಸಾವು ಹೇಳೋರಿಲ್ಲ ಕೇಳೋರಿಲ್ರಿ ನಮ್ಮ ಹದಗೆಟ್ಟು ಸರ್ಕಾರದಾಗ ಅಲ್ರಿ ಅವ್ರು ಇದು ಇಂಥ ಸರ್ಕಾರ ಬಂದೈತ್ರಿ ಪಾಪ ರೈತರು ದುಡ್ಕೊಂಡ್ ತಿಡಿಬೇಕಂದ್ರ ಅವ್ರಿಗೆ ಜರಾನು ಸುಧಾರಿಸ್ಬಿಡಲ್ಲಾಗ್ಯಾರ್ರಿ ಅಂತ ಸರ್ಕಾರ ಐತ್ರಿ ನಮ್ದು ಏನಪ್ಪ ಮಾವ ಏ ಗದವ ಮಾವ ಆ ಕಡೆ ನೋಡ್ತೀವಿ
ಏನ್ ಮಾಡತ್ತೀನಿ ನಿಂತಿಲ್ಲಿ ಅಲ್ಲ ಮಗನ ಬರ್ನ ಹಂಗೆ ಗಜಮ ಮಾಮನೆ ಮಗನ ಮಗನು ತಳತಳ ಮಾಡತ್ತ ಮಗನ. ಅಲ್ಲ ಮಾವ ನೀನು ನೋಡಿದ್ರೆ ಅದು ಯಾಕೋ ಒಮ್ಮೆ ಗಜಮಾನ ನೆನಪು ಬರ್ತೈತೆ. ಆಟ ಬ್ಯಾರೇನೆ ಹಿಡ್ದಲ್ಲ ಮಗ. ಇಲ್ಲ ಮಗನ ತಾಳ್ಯ ಹಾ ನನಗೆ ಎಲ್ಲ ಗೊತ್ತಿದ್ಯೋ ನನ್ನ ಮಗಳಿಗೆ ಎಲ್ಲ ಗೊತ್ತಿದ್ಯೋ ಮಗನ. ನೀನು ಮಗಳು ಹಂಗಲ್ಲ, ನೀ ಅದೇ ನೋಡು ಮಾಮ, ಪಕ್ಕ ಗಜಮ ಅಂದ್ರೆ ಗಜಮ. ಏ ಮಗನ ನನಗೆ ಹಿಂಗಂದಿ ಅಂದ್ಬಳಕ ಮಗನಿಗೆ ಪಕ್ಕ ಪೈಲಾ ದುಸ್ರಾ ಇಲ್ಲ ಮಗನ, ನೀ ತಿಸ್ರಾನೇ ಇದಕ್ಕೆ ಕಾಣಿಸ್ತದ. ಪೈಲಾ ದುಸ್ರಾ ಏನಿಲ್ಲ, ನಮ್ದು ಏನಿದ್ರು ಪೈಲಾನೇ. ಆ ದುಸ್ರಾ ತಿಸ್ರಾ ಎಲ್ಲ ನಿನ್ನ ಕಡೆ ಐತಿ ಮಾಮ. ಅದಿರ್ಲಿ ತಳ ಇಟ್ಟಾಗೋ ಇವತ್ತ ತಾಟ ನೇಟ ಆಗಿ ಹೊಂಟಿದಿ ಎಕಡಿ ಸವಾರಿ. ಸವಾರಿ ಎಕಡಿಲ್ಲ ಮಾವ, ಹಿಂಗ ಊರ್ ತಿರ್ಗಾಡ್ಗೋ ಅಂತ ಹೊಂಟಿದ. ನೋಡ್ದ ಅಪ್ಪ ಮಗಳು ಇಬ್ರು ನಿಂತಿದ್ರಿ, ಮಗಳಿಗೆ ನೋಡಿದ್ರೆ ಏನ್ ಅನಿಸ್ಲಿಲ್ಲ. ನೀನ ಯಾಕೋ ಮಕ್ಕಳು ಗಜಮ ಅನ್ಸಾಕತ್ತಿದಿ. ಏ ಮಗನ ಗಜ್ಮ ಗಜ್ಮ ಅಂತೇಳಿ ಏ ನಿನಗೆ ಗೊತ್ತಿಲ್ಲ, ನಿಮ್ಮ ಅಪ್ಪ ಗೊತ್ತಲ್ಲ. ಶಬ್ದಕ್ಕೆ ಅವಮಾನ ಆಕೈತಿ, ಒಮ್ಮೆ ಮಾತಾಡ್ಬೇಕು. ಶಬ್ದಕ್ಕೆ ಅವಮಾನ ಆಗಲ್ಲ. ಬಾಗಿಲು ಕೊಡ ತಾಲೂಕಕ್ಕೆ ಶಿವಪುತ್ರ ಮುತ್ತೆ ಹೆಂಗನ ನೋಡು. ನಿಮ್ಮ ಅಪ್ಪ ಈ ತಾಲೂಕಕ್ಕೆ ಹಂಗನ ಏನ್ ಗೊತ್ತೈತಿ. ಹಂಗೈತಲ್ಲ ಅಪ್ಪನವ, ಏನ್ ಮಾಡಾಕತ್ತಿ? ಏ ಅವ್ವ ನೀ ಯಾನು ಕುದಿ ಮಾಡ್ಕೋಬೇಡ, ಯಾನು ಆ ಶಬ್ದ ಆಗಲ್ಲ. ನೀ ಜರ ಸರಿ ಹಿಂದಕ್ಕೆ ಐತಿ ಅವ್ವ, ನೀ ಜರ ಸರಿ ಹಿಂದಕ್ಕೆ. ಸರ್ಸಾಕ ಕರ್ಕೊಂಡ್ ಬಂದಿರ ಜಮಖಂಡಿಂದ ಇಲ್ಲಿ ಬಿಟ್ಟ ಹಿಂಗ್ ಸರಿ ಅಂತೇಳಿ ಸರಿಯಾಗಿಲ್ಲ ನಾನು ಸರಿ ಇಲ್ಲ ಇಲ್ಲಿ ಅಲ್ಲ, ನೀ ಸರಿಲಾರ್ದೆ ಮತ್ತೆ ಯಾರು ಸರಿಬೇಕು? ಸರಿ ಚಾಡಿಸ್ಬಿಡ್ತೀನಿ ಏನದ ನಾವು. ಅಲ್ಲೋ ಮಗನ ತಳೆ ಸರ್ತಿಗೋಮ ಗಜಮ 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 ಮುತ್ತಿ ಹತ್ತಿ ಮಗನ. ಅಲ್ಲ ಮಾವ, ಏನೇ ಆಗಲ್ಲಕ್ಕ, ಇವತ್ತು ನೀನು ತಿಂಡಿ ಏನದ ಗೊತ್ತೇ ಆಗ್ಬೇಕು ಅಮ್ಮ. ಅಲ್ಲ ಊರ್ ಸಾಕಾಗ್ಯದ ಅಂತ ಹೇಳಕಿಸ್ಕಿರು ಅವ್ನು ಮೂರ್ ಮಸೂಡಿಗೂ ಸಾಕಾಗ್ಯದ ನಿನಗ. ಅಲ್ಲಿ ಬಂದು ಕೂತಿದಿ ಅವ್ನು ಶೊಟ್ರ್ ಎತ್ತೂಕೋಬೇಕು, ನೀನು ಶೊಟ್ರ್ ಇಳಿಸೋಕೋಬ ನೀನು. ಅಲ್ಲ ಜರ ಕೂಲ ತಿನ್ನಕ್ ಮಾಡು ಮರೆಯ, ನೀನು ಹೊಟ್ಟಿ ನೋಡಿ ಹಂಗ ಬಂದೈತಿ. ಅಲ್ಲ ಮಗನ ಏ ಮಾವ ಏನಿಲ್ಲ ಸಂಗಿ, ಏ ಸಂಗಿ ಅವ್ರು ನೋಡು ಭಾಗ್ಯವಂತ ಅಲ್ಲ, ದೇವರು ಭಾಗ್ಯವಂತಳು. ಯಾಕಂದರೆ ಪ್ರೀತಿ ಪ್ರೇಮದ ಚೆಲ್ಲಾಟದಲ್ಲಿ ಚೆದುರಿ ಹೋಗುವುದು ನಿಮ್ಮ ಬಾಳು. ಕಾಮ ಎಂಬ ಕತ್ತಲೆಯಲ್ಲಿ ಕಾಲಿಟ್ಟರೆ ಈ ನಿಮ್ಮ ಬಾಳು ಸುಂದರವಾದ ಒಡೆದ ಮಡಿಕೆಯದ್ದಾಗಿತ್ತು. ಎಚ್ಚರ. ಲೇ ತತ್ವಪದಗಳನ್ನು ಹೇಳುವ ನೀನ್ಯಾರಲೇ? ಸೊಕ್ಕಿನಿಂದ ಶ್ರೀಮಂತರನ್ನು ಎದುರಿತ್ತು ಮಾತನಾಡುತ್ತಿರುವೆಲ್ಲ. ನಾನು ಯಾರ? ಗರ್ಭಗುಡಿ ಒಳಗೆ ಶಿವಲಿಂಗನ ಮುಂದೆ ಮಂಡಿ ಊರಿ ನಿಂತು ಶಾಂತ ಚಿತ್ತದಿಂದ ಕುಳಿತರೆ ಇವನಿಗೆ ನಂದೀಶ ಎಂದು ಹೇಳ್ತಾರೆ. ಹಗಲು ಇರುಳು ರೈತರ ಹೆಗಲಿಗೆ ಹೆಗಲು ಕೊಟ್ಟು ದುಡಿದರೆ ಇವನಿಗೆ ಬಸವ ಎನ್ನುತ್ತಾರೆ. ಇನ್ನು ನಿಮ್ಮಂತ ಶ್ರೀಮಂತರಿಗೆ ನೆಕ್ಕಿದ ಹುಲಿಯಾಗಿ ನಿಂತರೆ ಇವನಿಗೆ ಕಾಲು ಕೆದರದೆ ಗೂಳಿ ಎನ್ನುತ್ತಾರೆ. ಗೂಳಿ ಕಾಲು ಕೆದರುವ ಗೂಳಿ. ಕಾಲು ಕೆದರುವ ಗೂಳಿ ಎಂದು ಗಾಳಿಯಷ್ಟು ಗುದ್ದಾಡಲಿಕ್ಕೆ ಹೋದರೆ ಗಾಯವಾಗುವುದು ಗೂಳಿಗೆ ಮಾತ್ರ, ವಿನಃ ಗಾಳಿಗಲ್ಲ. ನೋಡೋ, ಈ ಬ್ರಹ್ಮ ಸುಂಟರ ಗಾಳಿ ಇದ್ದ ಹಾಗೆ. ತಡೆಯಲಿಕ್ಕೆ ಹೋದರೆ ನಿನ್ನ ದೇಹದಲ್ಲಿರುವ ಉಸಿರು ನಿಂತು ಹೋಗುವುದು. ದಟ್ ಈಸ್ ಬ್ರಹ್ಮ.
ವಿಧಿಲಿಖಿತವನ್ನು ಬದಲಾಯಿಸಿ ಉಸಿರು ನಿಲ್ಲಿಸುವ ನಿಮ್ಮಂತ ಕಾಮಕರಿಗೆ ಅವರ ಶಿರವನ್ನು ಛೇದಿಸಿ ಈ ಸಮಾಜದಲ್ಲಿರುವ ಪ್ರತಿವರ್ಗದ ಪಾದಕ್ಕೆ ಅರ್ಪಿಸುವೆ. ಎತ್ತರ ಲೇ ಎಚ್ಚರ ಹೇಳುವ ನಾಯಿ, ಬಾಯಿ ಬಿಗಿದು ಹಿಡಿದು ಮಾತನಾಡ. ಕೈಯಲ್ಲಿ ಕೊಡ ಹಿಡಿದ ಮಾತ್ರಕ್ಕೆ ನೀನೇನು ಜಮದಾಗ್ನಿಯ ಮಗ ಭಾರ್ಗವ ಪರಶುರಾಮನು ಅಲ್ಲ. ನಿನ್ನನ್ನು ನೋಡಿ ಭಯ ಪಡೆಯೋಕೆ ನಾನೇನು ಹೇಳಿಯೂ ಅಲ್ಲ. ಸುಮ್ಮನೆ ಈ ಬ್ರಹ್ಮನ ಬಲೆಯಲ್ಲಿ ಸಿಲುಕಿ ಒದ್ದಾಡಿ ಸಾಯಬೇಡ ಹುಷಾರ್. ಬ್ರಹ್ಮನ ಬಲೆ ಆ ನಿನ್ನ ಬ್ರಹ್ಮನ ಬಲೆಯಲ್ಲಿ ಇದುವರೆಗೆ ನೀನು ಸಣ್ಣ ಪುಟ್ಟ ಮೀನುಗಳನ್ನು ಹಿಡಿದು ತಿಂದು ಖುಷಿ ಪಟ್ಟಿರುವಿಯಾ? ಬಟ್ ಇವನು ಹಾಗಲ್ಲ, ತಿಮ್ಮಿಗಲೈತಾಗಿ ನೀನು ಹಾಕಿದ ಬ್ರಹ್ಮನ ಬಲೆಯನ್ನೇ ನೆಲೆ ಇಲ್ಲದಂತೆ ಹೊತ್ತೊಯ್ದು ಪಾತಾಳದಲ್ಲಿರುವ ಆರುಗೆ ಪ್ರಾಣಿಗಳಿಗೆ ಆಹಾರ ಮಾಡಿಬಿಡುತ್ತೇನೆ. ಎತ್ತರ ಲೇ ನಂದೀಶ, ಹಾವನ್ನು ಕೆಣಕಿದರೆ 12 ವರ್ಷ ದ್ವೇಷ, ಆದರೆ ಈ ಶ್ರೀಮಂತನನ್ನು ಎದುರಾಗಿಕೊಂಡರೆ ನಿನ್ನನ್ನು ಸಾಯುವವರೆಗೆ ನರಕ ಯಾತನೆ ಅನುಭವಿಸ ಹಾಗೆ ಮಾಡಿದರೆ ಇವನು ಸಿರಿ ಸಂಪತ್ತಿನ ಒಡೆಯ ಬ್ರಹ್ಮನೇ ಅಲ್ಲ. ಅಮೃತ, ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಹೋಗಿ ಬರುತ್ತೇನೆ. ಬಾಯಿ ಬ್ರಹ್ಮ. ಅಲ್ರಿ ಮಿಸ್ಟರ್, ನಿಮಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ಬಂದು ಇಂಥೋಪದೇಶ ಮಾಡ್ತಿದ್ದೀರಲ್ಲ, ನಿಮ್ಮನ್ನ ನೀವೇನಂತ ತಿಳ್ಕೊಂಡಿದ್ದೀರಾ? ನಾನಾ ನ್ಯಾಯ ದಿಕ್ಕಿದ್ದಾಗ, ಧರ್ಮ ದಾರಿ ತಪ್ಪಿದಾಗ, ಕರ್ಮ ಹೆಚ್ಚಾದಾಗ, ಇನ್ನು ನಿನ್ನಂತ ಹೆಣ್ಣು ದಾರಿ ಬಿಟ್ಟು ನಿಂತಾಗ ತಿದ್ದಿ ಬುದ್ಧಿ ಹೇಳುವ ಮಾನವತಾವಾದಿ ಎಂದು ತಿಳಿದುಕೊಳ್ಳಿ. ದಾರಿ ತಪ್ಪುವಂತ ಕೆಲಸ ನಾನೇನು ಮಾಡಿಲ್ಲ. ಅದಕ್ಕೆ ನಾನು ಓದಿದವಳು. ನನ್ನ ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡುವ ಹಕ್ಕು ನನಗಿದೆ. ಅದನ್ನು ಕೇಳೋಕೆ ನೀನ್ಯಾರು? ನೋಡಿ ಮೇಡಮ್, ಹಂದೇನು ಮನೆಯಲ್ಲಿ ತಂದಿಟ್ಟುಕೊಂಡು ಸ್ವಚ್ಛವಾಗಿ ಮೈ ತೊಳೆದರೆ ತನ್ನ ಕುಲಕಸಬವನ್ನು ಬಿಟ್ಟಿದ್ದೆ. ಹೊಲಸು ತಿನ್ನುವ ಹಂದಿಯನ ಜೊತೆ ಸಂಘ ಬಯಸಿದರೆ ಅಲಸಿ ಓದಿತು. ಈ ನಿನ್ನ ಸುಂದರವಾದ ಬಾಳು ವಿಚಾರ ಮಾಡು. ವಿಚಾರ ಮಾಡೋಕೆ ನಾನೇನು ಸಣ್ಣ ಹುಡುಗಿ ಅಲ್ಲ. ಅದೊಂದೇ ನಾನು ಓದಿದವಳು. ಅಲ್ರಿ, ನಿಮ್ಮನ್ನ ನೋಡಿದ್ರೆ ನೀವು ಹೊಲದಲ್ಲಿ ಕೆಲಸ ಮಾಡೋ ಒಬ್ಬ ಸಾಮಾನ್ಯ ರೈತನ ತರ ಕಾಣ್ತೀರಾ. ನಿಮ್ಗೆ ಅವನ ಮೇಲ್ರಿ ಏನ್ರಿ ಹೊಟ್ಟೆ ಕಿಚ್ಚು? ಓಹೋ, ನಿಮಗೆ ನನ್ನಂತ ಹುಡುಗಿ ಸಿಕ್ಕಿಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚಿರ್ಬೇಕು ನೋಡಿ. ಅದಕ್ಕೋಸ್ಕರನೇ ಅಂತವ್ನ ನೋಡಿ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ. ಹೌದು ಮೇಡಮ್, ನಾನೊಬ್ಬ ಮಾಮೂಲಿ ರೈತ. ಆದ್ರೆ ಕಣ್ಣ ಹೆಣ್ಣಿನ ಸಂಘ ಬಯಸುವ ಷಂಡ ನಾನಲ್ಲ. ಬೆಳೆಯರೋನ ಕಂಡು ಹೊಟ್ಟೆ ಕಿಚ್ಚು ಪಡುವ ಬಂಡನೂ ನಾನಲ್ಲ. ನೋಡಿ ಮೇಡಮ್, ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳಿವೆ, ಅರ್ಥ ಮಾಡಿಕೊಳ್ಳಿ. ಯೌವನ ತುಂಬಿದ ಹೆಣ್ಣು ಸುಂದರವಾಗಿ ಫಳಫಳನೆ ಹೊಳೆಯುವಂತ ಕನ್ನಡಿದಾಗಿ, ಆ ಕನ್ನಡಿಗೆ ಒಂದು ಕಪ್ಪು ಚುಕ್ಕೆ ಬಿದ್ದರೂ ಎದ್ದು ಕಾಣುತ್ತದೆ. ಕಲಿತವು ನೀವು. ನಿಮ್ಮನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಿಮಗೆ ಬಿಟ್ಟ ವಿಷಯ. ಕನ್ನಡಿ ಇರೋದು ಮುಖ ನೋಡೋದಕ್ಕೆ ಹೊರತು ಮುಚ್ಚಿಡೋಕೆ ಅಲ್ಲ. ಹೌದು ಮೇಡಮ್, ಕನ್ನಡಿ ಇರೋದು ನೋಡಲಿಕ್ಕೆ ಮಾತ್ರ. ಆದರೆ ಆ ಕನ್ನಡಿಯಲ್ಲಿ ಮುಖ ನೋಡುವ ಅಧಿಕಾರ ಮನೆ ಮಾಲೀಕನಿಗೆ ಮಾತ್ರ. ಬೀದಿಯಲ್ಲಿ ಹೋಗುವ ಕಂಡ ಭಿಕಾರಿ ನಾಯಿಗಳಿಂದ ಕನ್ನಡಿ ನೋಡಿದ್ರೆ ಅವರಿಂದ ಹೊರದು ಹೋದ್ರೆ ಏನು ಮಾಡ್ತೀಯ? ಅಯ್ಯೋ ಹುಚ್ಚಪ್ಪ, ಕನ್ನಡಿ ಬಿಟ್ಟು ಹೊಡೆದೋದ್ರೆ ಏನಾಯ್ತು? ಹೊಡೆದು ಹೋದ ಚೂರಿನಲ್ಲಿ ನೋಡ್ಕೊಳ್ಬೋದಲ್ಲ ಮುಖಾನ. ಒಡೆದೆ ಹೋದ ಕನ್ನಡಿಯಲ್ಲಿ ನೀನು ಮುಖ ನೋಡಲು ಸಾಧ್ಯ. ಆದರೆ ಸಿಂಧೂರ ಇಟ್ಟುಕೊಳ್ಳಲು ಹೋದರೆ ಆ ಕನ್ನಡಿಯ ಚೂರಗಲ್ಲಲ್ಲಿ ನಿನ್ನ ನಾಲ್ಕಾರು ಮುಖ ಕಾಣಿಸ್ತದೆ. ಆವಾಗ ಎಲ್ಲಿ ಇಟ್ಟುಕೊಳ್ಳುವ ಸಿಂಧೂರವನ್ನು? ಹೊಡೆದು ಹೋದ ಕನ್ನಡಿ ಚೂರನ್ನೆಲ್ಲ ರಸ್ತೆಗೆ ಬಿಸಾಡಿ ಅದರಲ್ಲಿರೋ ಒಂದು ದೊಡ್ಡ ಚೂರನ್ನು ಹಿಡ್ಕೊಂಡು ಅದರಲ್ಲಿ ಮುಖ ನೋಡಿ ಇಟ್ಕೋಬೋದಲ್ಲ ಸಿಂಧೂರನ. ಹಾಗಾದರೆ ಆ ಒಡೆದ
ಕನ್ನಡಿ ಹೋದ ಚೂರುಗಳಲ್ಲಿ ನಿನ್ನ ಮಾಂಗಲ್ಯಕ್ಕೆ ಕುತ್ತು ಬಂದೇ ಬರ್ತದೆ. ಯಾಕೆಂದರೆ ನೀನು ಹಿಂದೆ ಬಿಸಾಕಿದ ಕನ್ನಡಿಯ ಚೂರುಗಳು ಹೇಳ್ತವೆ, ನಾನು ಈ ಕನ್ನಡಿಯ ಜೊತೆ ಬದುಕಿ ಬಾಳ್ತೇನೆ ಎಂದು. ಅಂದರೆ ನೀನು ಮದುವೆ ಆಗುವಂತ ಮುಂಚೆ ಯಾವ ಪರಪುರುಷನ ಸಂಘ ಬೆಳೆಸಿದೆಯೋ, ನೀನು ಮದುವೆ ಆದ ನಂತರ ಅದೇ ಪ್ರೇಮಿಗಳು ಬಂದು ನಿಮ್ಮ ಮಾಂಗಲ್ಯಕ್ಕೆ ಕುತ್ತು ಬಂದಾಗ ಮಸಣಕ್ಕೆ ಹೋದ ಹೆಣ್ಣುಗಳಿಲ್ಲ ಈ ನಿನ್ನ ಮಹಿಳೆಯರಲ್ಲಿ. ಅದಕ್ಕೆ ಹೇಳುತ್ತಾರೆ ಗುರುಗಳು, ಎತ್ತರ ಹೆಣ್ಣು ಎತ್ತರ, ಎತ್ತರ ಹೆಣ್ಣು ಎತ್ತರ. ಈ ಕಲುಕದಲ್ಲಿ ಕಾಮದ ಹುಚ್ಚರಿರುವವರು ಎತ್ತರ. ಹಲೋ ಮಿಸ್ಟರ್, ಬಿದ್ದು ಸಾಯ ಅಂತ ಹೆಣ್ಣು ನಾನಲ್ಲ, ಬದುಕಿ ತೋರಿಸ್ತೀನಿ ಈ ಸಮಾಜಕ್ಕೆ ನಾನು. ಹಾಗಾದರೆ ಪ್ರೀತಿಸುವ ನಿನ್ನ ಮಿಣ್ಣನಿಗೆ ಗಂಡನಿಗೆ ಗೊತ್ತಾಗದ ಹಾಗೆ ತಿಂಗಳಿಗೊಮ್ಮೆ ಸುಖ ಕೊಟ್ಟು ಗಂಡನಿಗೆ ಮೋಸ ಮಾಡಿದಾಗ ಮಾತ್ರ ನೀನು ಮಿಣ್ಣನ ಜೊತೆ ಬದುಕಲು ಸಾಧ್ಯ. ಆವಾಗ ಈ ಸಮಾಜ ಹೇಳ್ತದೆ, ಇವಳೊಬ್ಬ ಪತಿವ್ರತೆ ಅಲ್ಲ, ಕಾಮ ತುಂಬಿದ ಕಾಮ ಪಿಶಾಚಿ ಅಂತ. ಅದಕ್ಕೆ ಚಾಯ್ಸ್ ಯುವರ್ ಲೈಫ್. ಕಟ್ಟಿಕೊಂಡ ಗಂಡನ ಇಲ್ಲ ಇಟ್ಟಿಕೊಂಡ ಮಿಣ್ಣನ ಅಂತ. ಇವನೇನು ನನಗೆ ಬುದ್ಧಿವಾದ ಹೇಳ್ತಿದ್ದಾನೋ ಅಥವಾ ನನಗೆ ಬೈತಿದ್ದಾನೋ? ಮಿಸ್ಟರ್, ಇನ್ನೊಂದ್ಸಲಿ ಈ ತರ ಮಾತಾಡಿದ್ರೆ ಕೈ ಎತ್ತುವ ಮೊದಲು ನಾನು ಹೇಳೋ ಮಾತನ್ನು ಕೇಳು. ಹೂವು ಕೊಡದಿರೋ ಬಳ್ಳಿ, ಹಣ್ಣು ಕೊಡದಿರೋ ಮರ, ಇನ್ನು ಹಾಲು ಕೊಡದಿರೋ ಹಸು, ಅದಕ್ಕಿಂತ ಮೇಲಾಗಿ ತಿಳಿಸಿ ಬುದ್ಧಿ ಹೇಳುವ ತಿಳಿದುಕೊಳ್ಳದಿರುವಂತ ನಿನ್ನ ಹೆಣ್ಣು ಸತ್ತರಷ್ಟು ಅಂತ ನಾನು ಹೇಳುವುದಿಲ್ಲ, ಬಲ್ಲವರು ಹೇಳ್ತಾರೆ. ಏನಿದು ನಡು ರಸ್ತೆಯಲ್ಲಿನ ಹೊಲಸು ಕೆಲಸ? ಅದಕ್ಕೆ ಅದು ನನ್ನ ಮೈದುನ ಒಂದು ಹೆಣ್ಣಿನ ಜೊತೆ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹೊಲಸು ಮಾತನಾಡ್ತಾ ಇದೆಯಲ್ಲ, ಈ ನಿನ್ನ ಹೊಲಸು ಮಾತು ಕೇಳ್ತಾ ಇದ್ರೆ ನನಗೆ ಅಸಹ್ಯವಾಗ್ತಾ ಇದೆ. ಅದನ್ನೆಲ್ಲ ಬಿಟ್ಟು ಮದುವೆ ಮಾಡು ಅಂತ ಹೇಳಿದ್ರೆ ನಾವು ಮದುವೆ ಮಾಡ್ತಿದ್ದೀವಾ? ನನ್ನ ಮಾತನಾದರೂ ನಂಬೋದಾ? ನಂಬೋ ಮಾತಿನಿಂದ ಬಂತು ಅಂದಾಗೆ ಯಾರದು ಹೆಣ್ಣು? ನನ್ನ ಮುಖ ತೋರಿಸ್ತೆ ಹಾಗೆ ಹೋಗ್ಬಿಟ್ರಲ್ಲ. ಎಷ್ಟು ದಿನ ನಡೀತಿದೆ ನಿಮ್ಮ ಕಳ್ಳ ಪ್ರೇಮ ವ್ಯವಹಾರ? ಹೌದು, ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀಯ ನೋಡು ನಂದೀಶ. ಈ ರೀತಿ ನಂಬಿಸಿ ನನಗೂ ನಿಮ್ಮ ಅಣ್ಣನಿಗೂ ಯಾವ ಕಾಲಕ್ಕೂ ನೀನು ಮೋಸ ಮಾಡಬೇಡ. ತುತ್ತು ಹಾಕಿದ ಕೈಗಳಿಗೆ ಮಾನ ಮರ್ಯಾದೆ ತೆಗಿಬೇಡ ಅಂತ ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅತ್ತಿಗೆ ಉಪ್ಪು ಹಾಕಿ ಬೆಳೆಸಿರೋ ನಿಮ್ಮಂತವ್ರಿಗೆ ನನ್ನ ಕತ್ತು ಪರವಾಗಿಲ್ಲ, ಆದರೆ ಮಾನ ತೆಗೆಯುವಂತ ಕೆಲಸ ನಾನು ಎಂದಿಗೂ ಮಾಡೋದ್ರೆ ಇದು ಕತ್ತವರ ಮೇಲೆ ಆಣತಿಗೆ. ಹಾಗಾದ್ರೆ ಯಾರ ಹುಡುಗಿ? ಅವಳ ಜೊತೆ ನೀನ್ಯಾಕೆ ನಿಂತಿದ್ದೆ? ಅಲ್ಲಿಗೆ ನಿಮ್ಮಂತ ಹಿರಿಯರು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಿದ್ರೆ ಅವಮಾನ ಮಾಡಿದಾಗ ಸತ್ತು ಹೋದ ಪ್ರೇಮಿಗಳು ಎಷ್ಟೋ ಇದ್ದಾರೆ ಈ ಜಗತ್ತಿನಲ್ಲಿ. ಅಲ್ಲಿಗೆ ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಆದರೆ ನಮ್ಮೂರಿನ ಶ್ರೀಮಂತ ಬ್ರಹ್ಮನ ಜೊತೆ ಮಾತಿಗೆ ಮರುಳಾಗಿ ಹಾಳು ಬಾವಿಯಲ್ಲಿ ಬಿದ್ದು ಸತ್ತು ಹೋಗುತ್ತಳು. ಅದಕ್ಕೆ ಅವಳಿಗೆ ವಿಷ ಸರ್ಪದಂತಿರುವ ಅವನ ಜೊತೆ ಸಂಘ ಮಾಡಿಸಿದರೆ ಸತ್ತು ಹೋಗುತ್ತಿ ಅಂತ ಬುದ್ಧಿ ಹೇಳ್ತಿದ್ದೆ. ಅಷ್ಟರಲ್ಲಿ ನೀವು ಬಂದುಬಿಟ್ಟಿರಿ, ನನ್ನನ್ನು ಕ್ಷಮಿಸಿಬಿಡ್ತೀವಿ. ಸತ್ಯ ವಿಷಯ ಏನಂತ ಅರಿಯದೆ ನಾನೇ ನನಗೆ ಮಾತಾಡಿ ಮನಸ್ಸಿಗೆ ನೋವು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ತಪ್ಪಾಯ್ತು ನಂದೀಶ. ಇಲ್ಲ, ಹೆತ್ತ ತಾಯಿ ತಂದೆ ಇರ್ತಿರೋ ನೀವು ನನ್ನನ್ನು ಮಾತಾಡೋದು ತಪ್ಪಿಲಾಗ್ತೀವಿ. ಇಲ್ಲಿ ನಿಮ್ಮಂಥವ್ರು ಇರುವುದಂದ್ರೆ ಈ ನಮ್ಮ ಭಾರತ ಭೂಮಿಯಲ್ಲಿ ಸಂಸ್ಕೃತಿ ಎಂಬುದು ಇನ್ನೂ ಜೀವಂತವಾಗಿದೆ. ಅತಿ ನಾನಿನ್ನು ಹೊರಗೆ ಹೋಗ್ಬೇಕು, ನಾನಿನ್ನು ಬರ್ತೀನಿ. ಶಶಿ, ಸತ್ಯ ವಿಷಯವನ್ನು ಏನಂತ ಅರಿಯದೆ ಪಾಪ ನನ್ನ ಮೈದುನಿಗೆ ಮನಸ್ಸಿಗೆ ಬಂದಂತೆ ಮಾತನಾಡಿ ಅವನ ಮನಸ್ಸಿಗೆ ನೋವು ಮಾಡಿಬಿಟ್ಟೆ. ಆದಷ್ಟು ಬೇಗ ನನ್ನ ಮೈದುನ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಒಂದು ಹುಡುಗಿನ ಹುಡುಕಿ ಇವನಿಗೆ ಮದುವೆ ಮಾಡಲೇಬೇಕು.